ಬಿಜೆಪಿ ಹೈಕಮಾಂಡ್ ಭೇಟಿ ಆಗ್ತೀವಿ ಅಂತ ಅಂದ್ರಿ, ಯಾರನ್ನು ಭೇಟಿ ಆಗಿದ್ದೀರಿ ಆಗ್ತೀವಿ? ನಾನು ಇನ್ನು ರಾಷ್ಟ್ರೀಯ ಅಧ್ಯಕ್ಷರದು ನಾನು ಅಪಾಯಿಂಟ್ಮೆಂಟ್ ಕೂಡ ನಾಳೆ ಇವತ್ತು ಕೇಳ್ತೀನಿ. ಅವರು ಇದ್ದರೆ ಅವ್ರ ಹತ್ರ ಕೂಡ ನಾನು ಮಾತಾಡಿಕೊಂಡು ಹೋಗ್ತೀನಿ. ಇನ್ನು ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ನಾಳೆ ಬರ್ತೀನಿ ಅಂದೇಳಿ ಅವರು ಕೂಡ ನಾನು ಮಾತಾಡಿ ಅವ್ರ ಹತ್ರ ಕೆಲವೊಂದು ಚರ್ಚೆಗಳು ಮಾಡ್ಕೊಂಡು ಕೂಡ ಹೋಗ್ತೀನಿ. ಸೋಮಣ್ಣ ಅವ್ರ ಹತ್ರ ಕೂಡ ಭೇಟಿ ಉದ್ದೇಶ ಇಷ್ಟ, ಸಂಘಟನೆ ವಿಚಾರದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಜೊತೆಲಿ ಈ ರಾಜಕಾರಣದ ವಿದ್ಯಮಾನಗಳು ಏನೇನು ಆಗಬೇಕಾಗಿದೆ ಮುಂದಕ್ಕೆ, ಇನ್ನು ಕರ್ನಾಟಕದಲ್ಲಿ ಇನ್ನು ಇದ್ರ ಬಗ್ಗೆ ಮುನ್ನ 28 ಬರುವಂಥ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅದ್ರ ವಿಚಾರದಲ್ಲಿ ಕೂಡ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೀನಿ. ಮೊನ್ನೆ ಒಂದು ಟೀಮೇ ಬಂದಿತ್ತಲ್ಲ ಸರ್, ಸಂಘಟನೆ ಗಟ್ಟಿ ಅಲ್ಲ, ಎಲ್ಲರೂ ಕೂಡ ಬಂದಿದ್ದರು, ಚರ್ಚೆ ಆಗಿದೆ, ಸಾಕಷ್ಟು ಚರ್ಚೆಗಳು ಆಗಿದೆ. ಇಲ್ಲಿ ಕೂಡ ಈ ಕೆಲವೊಂದು ಗಮನಕ್ಕೆ ತರಬೇಕಾಗಿದೆ, ಅದು ಕೂಡ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ. ಸರ್, ಈಗ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದ್ದಾವೆ. ನವೆಂಬರ್ಗೆ 3 ವರ್ಷ ಆಗುತ್ತೆ, ಅದಾದ ಬಳಿಕ ಹೊಸ ಅಧ್ಯಕ್ಷರ ಆಯ್ಕೆ ಆಗ್ಬೋದಾ ಅನ್ನುವಂಥ ಪ್ರಶ್ನೆ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಮಾಹಿತಿ ಇಲ್ಲ. ನಮಗೆ ಈಗಿದ್ದಂಥ ರಾಜ್ಯಾಧ್ಯಕ್ಷರು ಅವರು ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ, ಪಾರ್ಟಿ ಸಂಘಟನೆಯನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯದ ಉದ್ದಗಲಿಕ್ಕೂ ಕೂಡ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪಾರ್ಟಿ ಸಂಘಟನೆ ಮಾಡೋದ್ರ ಜೊತೆಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜೋಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ನಾವು ಹೈಕಮಾಂಡ್ ಏನು ತೀರ್ಮಾನ ತೊಗೊತದ್ದು ಅದೆಲ್ಲ ಕೂಡ ಹೈಕಮಾಂಡ್ ಬಿಟ್ಟಿರೋಂಥ ವಿಚಾರ. ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರರು ಚಲೋ ಕೆಲಸ ಮಾಡ್ತಾಯಿದ್ದಾರೆ, ಸಂಘಟನೆಯನ್ನು ಮಾಡ್ತಾಯಿದ್ದಾರೆ, ಪಾರ್ಟಿಯನ್ನು ಕೂಡ ಗಟ್ಟಿ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅವರ ಪಾತ್ರ ನಮ್ಮ ಪಾತ್ರ ಇಷ್ಟೇ, ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟಿದ್ದಾನೋ ಅವತ್ತೆಲ್ಲ ಕೂಡ ಕಾಯ ವಾಚ ಮನಸ್ಸಿಂದ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಬಹುಶಃ ನನಗೆ 2018ರಲ್ಲಿ ಕೂಡ ನಾನು 14ರಲ್ಲಿ ನಾನು ಮೋದಿಜಿ ಸಾಹೇಬ್ರ ಜೊತೆಲಿ ಪ್ರಧಾನಮಂತ್ರಿ ಆಗುವಂಥ ಟೈಮಲ್ಲಿ ನಾನು ಯಡಿಯೂರಪ್ಪ ಅವರು ಕೂಡ ಅವತ್ತು ಸಂಸದರಾಗಿ ನಾವು ಆಯ್ಕೆ ಬಂದಿದ್ವಿ. ಆ ಸಂದರ್ಭದಲ್ಲಿ ಪುನಃ ಕರ್ನಾಟಕಕ್ಕೆ ಹೋಗಬೇಕು ಅಂದೇಳಿ, ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂದೇಳಿ ಅವತ್ತು ಪಾರ್ಟಿ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಕೂಡ ಅವತ್ತು ಕರ್ನಾಟಕಕ್ಕೆ ಕೂಡ ಹೋಗಿದ್ವಿ. ಅವತ್ತು 2 ಕಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಾದಾಮಿ ಮತ್ತು ಮೊಣಕಾಲ್ಮೂರದಲ್ಲಿ ನಿಲ್ಲಬೇಕು ಅನ್ನೋಂಥ ಟೈಮಲ್ಲಿ ಅಲ್ಲಿ ಕೂಡ ನಿಂತು ಒಂದು ಕಡೆ ಸೋತಿದ್ವಿ, ಒಂದು ಕಡೆ ಗೆಲ್ಲಂಥ ಕೆಲಸ ಕೂಡ ಮಾಡಿದ್ವಿ. ಆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸುಮಾರು ಕೆಲಸ ಮಾಡಿದ್ವಿ. 2018ರಲ್ಲಿ ಕೂಡ 14ರಿಂದ 18 ಸಂದರ್ಭದಲ್ಲಿ ಕೂಡ ಸುಮಾರಿಗೆ ನನಗೆ ಅವಕಾಶ ಕೊಟ್ಟಂಥ ಟೈಮಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಆಮೇಲೆ ಸುಮಾರಾಗಿ 177 ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತು ಪ್ರಚಾರ ಮಾಡೋಂಥ ಕೂಡ ಕೆಲಸ ಆಗಿದೆ. ನಂತರ ಯಡಿಯೂರಪ್ಪ ಸಾಹೇಬರು ಕೂಡ ಅವತ್ತು ಕೂಡ ಅವರು ಕೂಡ ಒಂದು 150-170 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಂಥ ಕೆಲಸ ಆಗಿದೆ. ಯಾವತ್ತು ಪಾರ್ಟಿ ಅವಕಾಶ ಕೊಟ್ಟಿದೆ ಅವತ್ತೆಲ್ಲ ಕೂಡ ಸಂಘಟನೆ ಗಟ್ಟಿ ಮಾಡೋಂಥ ಕೆಲಸ ಅವತ್ತು ಮಾಡಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದೆ ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ.